ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಡ್ಯಾಡಿ, ಮದುವೆ ಮನೆಯಲ್ಲೂ ನಿಮ್ಮ ಕಿತಾಪತಿ ಬಿಡಲಿಲ್ಲ ಅಲ್ವಾ ನೀವು ಮಾಡಕ್ಕೆ ಹೊಟ್ಟಿರೋ ಕೆಲಸಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಪಾರ್ವತಿ, ಮಾತಿನ ಮೇಲೆ ನಿಗಾ ಇರಲಿ. ಓ, ದೇವಸ್ಥಾನದ ಒಡವೆ, ಪಂಚಾಯತಿ, ಶಾರದಮ್ಮ, ದೇವಸ್ಥಾನದ ಒಡವೆನ ನೀವೆಲ್ಲಿ ಬಚ್ಚಿಟ್ಟಿದ್ದೀರಾ ಅನ್ನೋ ಜಾಗ ನನಗೆ ಗೊತ್ತಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇಲ್ಲಿ ಮದುವೆ ಮನೇಲಂತೂ ಸುತ್ತಮುತ್ತ 45 ಹಳ್ಳಿ ಜನನೂ ಬಂದಿದ್ದಾರೆ. ಸೊ ನೀವು ಬಚ್ಚಿಟ್ಟಿದ್ದೀರಲ್ಲ ಆ ಒಡವೆನ, ಆ ಜಾಗದ ಹತ್ರ ಇಲ್ಲಿರೋ ಜನರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರೆ ವೀರಭದ್ರ ಅಭದ್ರ ಆಗೋಗ್ಬಿಡ್ತಾರೇನೋ ಅನ್ನೋ ಒಂದು ಅಭಿಪ್ರಾಯ ನನ್ನದು. ಏನಾಗಬೇಕು ನಿಮಗೆ ನನ್ನಿಂದ? ವೆರಿ ಗುಡ್ ಡ್ಯಾಡಿ. ನೀವೇ ಹೋಗಿ ನನ್ನ ಅತ್ತೆನ ದಾರೆ ಎರೆಯೋದಕ್ಕೆ ಕರಿಬೇಕು, ಓಕೆನಾ? ಬಾಯ್ ಡ್ಯಾಡಿ. ಮಾವ, ದಾರಿ ಇರ್ಬೋದಲ್ಲ ಮಾವ? ಶಿವ, ಒಂದು ನಿಮಿಷನಪ್ಪ. ದಾರೆನ ಹೆತ್ತ ತಂದೆ ತಾಯಿಗಳೇ ಕೊಡ್ಬೇಕಪ್ಪ. ಅಪ್ಪಯ್ಯ ನಮ್ಮ ಜೊತೆ ದಾರಿ ಇರ್ತಾರೆ ಮಾವ. ಅಯ್ಯೋ ದಡ್ಡ, ತಂದೆ ತಾಯಿ ಇದ್ರೆ ಹೆತ್ತ ತಾಯಿ ದಾರೆ ಕೊಡ್ಬೇಕು ಕಣ. ಹೆತ್ತ ತಾಯಿ ತನ್ನ ಕೈಯಾರೆ ದಾರೆ ಕೊಡ್ತಿದ್ದೆ, ಅದು ಮದುವೆ ಅಂತ ಅನ್ನಿಸ್ಕೊಳುತ್ತೇನೋ? ಏನ್ರಪ್ಪ? ಅಲ್ಲ ಕಣಂದನಿ, ಈಗಲೇ ಆರೋಪ ಆಗಿರೋ ಹೆಂಗ್ಸು ಅವ್ರ ಕೈಲಿ ದಾರಿ ಎಲ್ಸದೆ. ಕೂತ್ಕೊಳ್ಳಿ. ನೋಡಿ, ಶಾರದಮ್ಮನ ಮೇಲೆ ಏನೇ ಆರೋಪ ಇರಬಹುದು, ಆದರೆ ತಾಯಿ ಮಗಳು ಅಂತ ಸಂಬಂಧ ಬಂದಾಗ ಅಲ್ಲಿ ಆರೋಪ ಬರೋದಿಲ್ಲ, ಅನುಬಂಧ ಬರುತ್ತೆ, ಆತ್ಮೀಯತೆ ಬರುತ್ತೆ. ನಮಗೂ ಸ್ವಲ್ಪ ಅನುಕಂಪ ಇರಬೇಕಪ್ಪ. ಆದ್ದರಿಂದ ಎಲ್ಲ ಶಾಸ್ತ್ರದ ಪ್ರಕಾರನೇ ನಡಿಬೇಕು, ಹಾಗೆ ನಡೆಯುತ್ತೆ. ದೊರೆ ಮಗನ ಮದುವೆ ನಾ ಹೆಂಗಿರ್ಬೇಕು ಅನ್ನೋ ತೋರಿಸ್ಕೊಟ್ರು ನಮ್ಮ ದನಿಗಳು. ವೀರಭದ್ರಯ್ಯನವರಿಗೆ ಶಾರದಮ್ಮ, ಮೊದಲು ನೀವೇ ದಾರಿ ಎತ್ಕೊಟ್ಟು ಬನ್ನಿ. ಬನ್ನಿ ಬನ್ನಿ.
ಅದಲ್ಲಲ್ಲ ಕಲ ಇಲ್ಲಿ ಹಾಕ್ಬೇಕು ಯಾವ್ದನ್ನ ಎಲ್ಲಿ ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ. ಹಾಕ್ಲಾ? ಅದು ನಮ್ದಕ್ಕೆ ಕುದುರೆ ವ್ಯಾಪಾರಿಗೆ ಟೈಮ್ ಆಯ್ತಲ್ಲ, ಅದಕ್ಕೆ ಮರ್ತು ಬಿಟ್ಟೆ. ಆಫೀಸ್ ಈ ಸಂಭ್ರಮ ಎಲ್ಲ ನೋಡಕ್ಕೆ 2 ಕಣ್ಣು ಸಾಲದು ನನಗೆ. ಜೀವಕ್ಕೆ ಜೀವ ಕೊಡೋ ತಂಗಿ, ಇಬ್ರು ಹೆಣ್ಮಕ್ಳು ಮದ್ವೆ ಆಗಿ ಗಂಡಂದ್ರ ಮನೆಗೆ ಹೋದ್ಮೇಲೆ ಅಣ್ಣನ ಜೊತೆಯಾಗಿದ್ದವಳು ಅವಳೇ ಅಲ್ವಾ? ಹಂಗೆ ನೋಡಿದ್ರೆ ಶಿವು ಜೊತೆಗೆ ಜಾಸ್ತಿ ದಿನ ಇದ್ದಿದ್ದು ರತ್ನನೇ. ನನಗೆ ರತ್ನ ನಮ್ಮ ಮನೆಗೆ ಬರ್ತಿದ್ದಾಳೆ ಅನ್ನೋ ಖುಷಿಗಿಂತ ಅವಳನ್ನು ಕಳಿಸ್ಕೊಡ್ಬೇಕಾದ್ರೆ ನಮ್ಮ ಶಿವು ಎಷ್ಟು ನೊಂದ್ಕೋತಾನೋ ಅನ್ನೋ ದುಃಖನೇ ಜಾಸ್ತಿ ಆಗಿದೆ. ನನ್ಗದನ್ನ ನೆನ್ಸ್ಕೊಂಡ್ರೆ ಕಣ್ ತುಂಬಿ ಬರ್ತಿದೆ ಅಕ್ಕ. ಇನ್ನ ತಂಗಿರ್ನ ಹೆತ್ತು ತಂದೆಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ಶಿವುಗೆ ಎಷ್ಟು ದುಃಖ ಆಗ್ತಿರಲ್ಲ ಹೇಳು. ನಿಮ್ಮೆಲ್ರಿಗೂ ನಾನೊಂದು ಕೇಳ್ಕೊತೀನಿ, ಪ್ಲೀಸ್. ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ದಯವಿಟ್ಟು ನಾನು ಮಾತನಾಡಿಸ್ಕೊಡಿ. ಶಿವಣ್ಣ ಅಂತ ಕರ್ತಿರೋ ಮೊದಲನೇ ವ್ಯಕ್ತಿ ನಮ್ಮ ರತ್ನನ ಕಳಿಸ್ಕೊಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಇನ್ನು ಮುಂದೆ ನನ್ನ ಜೊತೆ ಇರಲ್ವಲ್ಲ ಅನ್ನೋ ನೋವೇ ನನ್ನ ಮಾವಂಗೆ ಹೆಚ್ಚಾಗಿರುತ್ತೆ. ಪ್ಲೀಸ್, ನಿಮಗೆ ಹಾಕೋ ನೋವು ದುಃಖನ ನನ್ನ ಮಾವನ ಮುಂದೆ ತೋರಿಸ್ಕೋಬೇಡಿ. ಕೈ ಮುಗ್ದು ಕೇಳ್ಕೊತೀನಿ. ಪಾರು, ಮನೇಲಿರೋ ನಾದ್ನಿ ಹೊರಗೋದ್ರೆ ಸಾಕು ಅಂದ್ಕೊಳ್ಳೋ ಅದಕ್ಕೇರಿರ್ತಾರೆ. ಆದರೆ ನೀನು ನಿನ್ನ ಗಂಡ ನಾದ್ನಿ ಇವ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತೀಯಮ್ಮ. ಆಯ್ತಮ್ಮ, ನೀನು ಹೇಳ್ದಂಗೆ ಆಗಲಿ. ನಮ್ಮ ಮನೆ ದೀಪ ಅಣ್ಣಯ್ಯ.